ಈ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿದೆಯಲ್ಲ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಇವೆಲ್ಲ ಪೇಪರಲ್ಲಿ. ಈ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದನ್ನ ಕಾನೂನು ಪ್ರಕಾರ ಇಲ್ಲ ಅನ್ನೋದು ಫಸ್ಟು ನಮ್ಮದು. ಪ್ರಮುಖವಾಗಿ ಇಲ್ಲಿ ತಾವು ನೋಡಿ, ಮಹಾತ್ಮ ಗಾಂಧೀಜಿಯವರ ಒಂದು ಫೋಟೋ ಹಾಕಿದ್ದಾರೆ. ಅದು ಎದುರುಗಡೆ ರಾಹುಲ್ ಗಾಂಧಿದು ಹಾಕಿದಾರೋ ಯಾರ್ದೋ ಗೊತ್ತಿಲ್ಲ, ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲ ಪ್ರಿಯಾಂಕಾದ್ ಹಾಕಿದಾರೋ ಎಲ್ಲ ಗೊತ್ತಿಲ್ಲ, ಯಾರ್ದು ಗೊತ್ತಿಲ್ಲ, ಹೆಸರು ಇಲ್ಲ, ಅಲ್ಲಿ ಯಾರ್ದು ಹೆಸರು ಇಲ್ಲ. ಬಿಡಿ, ಆಯ್ತು. ಹಾ ಆಯ್ತು, ಯಾವುದು ಇಲ್ಲ ಇದಿಲ್ಲ, ಬಿಡಿ. ಹಾ ಯಾವುದು ಇಲ್ಲ ಇಲ್ಲಿ. ನನ್ನ ಹತ್ರ ಇರೋದ್ರಾಗಿಲ್ಲ, ನಿಮ್ಮ ಪತ್ರಿಕೆಯಲ್ಲಿ ಬಿಡಿ. ಆಯ್ತು, ಬೇಡ, ನಿಮ್ಮ ಹತ್ರ ವಾದ ಯಾಕೆ ನಾವು. ಸಂಗಪ್ಪ ಸಂಘ ಅಪ್ಪ ಅವ್ರ ಹೆಸರಿದೆ, ರಾಹುಲ್ ಗಾಂಧಿ ಅವ್ರ. ಪಾಕಿಸ್ತಾನ ಜಿಂದಾಬಾದ್ ಹೇಳುವವರಿಗೆ ಇದೇ ಅಪೇಕ್ಷೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಏನ್ ಹೇಳಿದ್ರು ಕಲಿಯಲ್ಲ. ಪಾಕಿಸ್ತಾನ ಜಿಂದಾಬಾದ್ ಹೇಳುವಂತ ನೀವೇನು ಮಾತಾಡಿದ್ರಿ? ಅಲ್ಲಿ ಕೂತ್ಕೊಳ್ಳೇನು ಚಂದ ಕೂಡಲಿ ಹೆಸರು ಗೊತ್ತಿರೋದು ಮಾತಾಡ್ತಿದ್ದಾರೆ. ಪ್ರತಿಪಕ್ಷನಾಗಿ ಮಾತಾಡ್ತಿದ್ದಾರೆ, ನೀವೆಲ್ಲ ಮಾತಾಡ್ತಿದ್ದೇನೆ. ಅಧ್ಯಕ್ಷರೇ, ಸಂಗಪ್ಪ ಅಂತ ಹೇಳಿ ಮಂಗಪ್ಪನವರು ಒಂದು ಅಡ್ವರ್ಟೈಸ್ಮೆಂಟ್ ಆಯ್ತು, ಓಕೆ. ಪ್ರತಿಪಕ್ಷನಾಗಿ ಹೇಳಿಬೇಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೇ ನಿಮಿಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೇ ಮಿನಿಟ್. ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಹೇಳ್ಬಿಟ್ರೆ ಉತ್ತರ ಕೊಡ. ಪ್ರಿಯಾಂಕ, ಸನ್ಮಾನ್ಯ ಅಧ್ಯಕ್ಷರೇ, ಆಗಲೇ ಮೊದಲನೇ ಅಧಿವೇಶನದಲ್ಲಿ ಮಾತಾಡುವಾಗ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ನಾನು ನಾಳೆನೂ ಕೊಡ್ತೇನೆ, ನಾಳೆನೂ ಕೊಡ್ತೇನೆ ಅಂತ ಅತ್ಯಂತ ದರ್ಪದಿಂದ ಒಂದು ಮಾತನಾಡಿದರು. ಕೊಡ್ಲಿ, ಅವ್ರದ್ದೇನು ಅವ್ರ ಕಡೆ ಸರ್ಕಾರ ಐತಿ, ಬಹುಮತ ಐತಿ, ಕೊಡ್ಲಿ. ಆದ್ರೆ 2.5 ವರ್ಷದೊಳಗೆ ಇಲಾಖೆಯ ಪ್ರಗತಿಯ ಬಗ್ಗೆ ಒಂದು ಅಡ್ವರ್ಟೈಸ್ ಕೊಡನ್ರಿ. ಇಲಾಖೆಯ ಪ್ರಗತಿಯ ಬಗ್ಗೆ ಒಂದು ಅಡ್ವರ್ಟೈಸ್ ಕೊಡನ್ರಿ. ಅಧ್ಯಕ್ಷರೇ, ಪ್ರತಿಪಕ್ಷನಾಗಿ ಮಾತಾಡ್ತಾರೆ ನೋಡಿ. ಇಲ್ಲಿ ಇವತ್ತು ಬಹಳಷ್ಟು ಜನ ಬಹಳಷ್ಟು ಸಬ್ಜೆಕ್ಟ್ ಇದೆ ಮಾತಾಡ್ಲಿಕ್ಕೆ ಇದರಲ್ಲಿ. ಇದು ಕೂಡ ಸ್ವಲ್ಪ ಚರ್ಚೆ ಆಗ್ಬೇಕು. ಹೌದು, ಅದನ್ನೇ ತಿರುಗಿಸಿ ಅಲ್ಲ, ಮುಂದೆ ಹೋಗ್ಬೇಕಲ್ಲ. ಇಲ್ಲಿ ಎಷ್ಟು ಒಂದು ರಾಜ್ಯಪಾಲ ಭಾಷಣದಲ್ಲಿ ಎಷ್ಟು ಬೇರೆ ಬೇರೆ ಸಬ್ಜೆಕ್ಟ್ಗಳಿದೆ ಮಾತಾಡ್ಲಿಕ್ಕೆ. ಎಲ್ಲ ವಿಚಾರ ಚರ್ಚೆ ಮಾಡಿ ಎಲ್ಲರಿಗೂ ಅವಕಾಶ ಇದೆ. ತಾವೆಲ್ಲರೂ ಕೂಡ ಅದಕ್ಕೆ ಅವಕಾಶ ಮಾಡಿ ಕೊಡ್ಬೇಕಂತ ಕೋರ್ತೇನೆ. ಇದೇನು ಬೇಗ ಒಂದು ಮಾನ್ಯ ಪ್ರತಿಪಕ್ಷ ನಾಯಕರು. ಸನ್ಮಾನ್ಯ ಅಧ್ಯಕ್ಷರೇ, ಇದು ಕಾನೂನು ಪ್ರಕಾರನೂ ಇಲ್ಲಿಗಲ್ಲು. ಈಗ ತಾವೇನಾದರೂ ಒಂದು ಹೇಳಿಕೆ ಕೊಟ್ರೆ, ಇಲ್ಲಿ ವಿಧಾನಸಭೆ ಒಳಗಡೆ ಕೊಟ್ಟಿರ್ತೀರಾ ಅಂತ ಇಟ್ಕೊಡಿ. ನಾವು ಅದನ್ನ ತಿರುಚಿಬಿಟ್ಟು ಖಾದರ್ ಅವರು ಹಿಂಗೆ ಬೈದರು ಯಾರನೋ ಅಂತ ಹೇಳ್ಬಿಟ್ಟು ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಅದು ನಿಮ್ಮ ವೈಯಕ್ತಿಕ ಹಕ್ಕಿಗೆ ಚ್ಯುತಿ ತರಾಗಲ್ಲ. ಅದು ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅದು ಸರಿಯಾಗಿ ಅವ್ರ ಫೋಟೋನು ಹಾಕಿಲ್ಲ. ಅವರು ಮಹಾತ್ಮ ಗಾಂಧೀಜಿ ತರ ಫೋಟೋನು ಹಾಕಿಲ್ಲ. ಗಾಂಧಿ ಬಗ್ಗೆ ಬಹಳ ಮಾತಾಡ್ತಾರೆ. ಇಲ್ಲಿ ಗಾಂಧೀಜಿ ಹೇಳ್ದೇ ಇರೋದು, ಗಾಂಧೀಜಿ ಇದ್ದಾಗ ನರೇಗಾ ಇತ್ತ? ಗಾಂಧೀಜಿ ಬಂದ್ಬಿಟ್ಟು ಈ ಪದಗಳನ್ನೆಲ್ಲ ಏನು 10 ಪದಗಳು ಕೊಟ್ಟಿದ್ದಾರೆ, ಏನೇನೋ ನರೇಗಾದ ಬಗ್ಗೆ. ಅಯ್ಯೋ ಗಾಂಧೀಜಿ ನಿಮ್ಮ ಹೆಸರನ್ನು ತೆಗೆದುಹಾಕಿ, ಈ ತರದೆಲ್ಲ. ಗಾಂಧೀಜಿ ಎಂದಾದ್ರೂ ನನ್ನ ಹೆಸರು ಹಾಕುವಂತ ಜನ್ಮದಲ್ಲಿ ಯಾರಿಗಾದ್ರೂ ಹೇಳಿದ್ರ? ಎಂದಾದ್ರೂ ಒಂದು ದಿನ ಗಾಂಧೀಜಿ ನನ್ನ ಹೆಸರನ್ನ ನೀವಿಡಿ ಅಂತ ಎಲ್ಲಾದ್ರೂ ಹೇಳಿದ್ರ? ಯಾವತ್ತೂ ಹೇಳೇ ಇಲ್ಲ. ಗಾಂಧೀಜಿ ಹೆಸರು ಅವ್ರು ಹೇಳಿದ್ರು, ಕೊನೆಯಲ್ಲಿ ಹೇಳಿದ್ರು, ಕಾಂಗ್ರೆಸ್ ಮುಂದೆ ಏನೇನು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಕಾಂಗ್ರೆಸ್ ಅನ್ನ ನಿರ್ಮಾಣ ಮಾಡಿದ್ರಿ, ಸ್ವಾತಂತ್ರ್ಯ ನಮ್ಗೆ ಸಿಕ್ಕಿದೆ, ಈ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂದ್ರು. ಮಾಡ್ಲಿಲ್ಲ ಅವಾಗ. ಯಾಕಂದ್ರೆ ಕಾಂಗ್ರೆಸ್ ಇದ್ರೇನೆ ವೋಟ್ ಬರೋದು ಅಂತ ನೆಹರು ಅವರಿಗೆ ಅನ್ಸಿತ್ತು, ಅದಕ್ಕೋಸ್ಕರ ಮಾಡ್ಲಿಲ್ಲ. ಅದು ಅವ್ರ ಹಣೆ ಬರ. ಮಾಡ್ಬೇಕಾಯ್ತು, ಮಾಡ್ಲಿಲ್ಲ. ಇಲ್ಲಿ ಗಾಂಧೀಜಿ ಹೇಳ್ದೇ ಇರೋ ಪದಗಳನ್ನೆಲ್ಲ ಹೇಳೋದು ಕಾನೂನು ಉಲ್ಲಂಘನೆ ಅಲ್ಲ, ಸ್ಪಷ್ಟ. ಅದು ಸರ್ಕಾರದಿಂದ ಕೊಟ್ಟಿರೋದು. ಇದು ಮಹಾತ್ಮ ಗಾಂಧೀಜಿ ಒಂಥರ ಅಗೌರವ ಮಾಡ್ದಂಗೆ, ದ್ರೋಹ ಬಗ್ದಂಗೆ ಅಲ್ವಾ ಇದು? ಆಯ್ತು, ತಪ್ಪಲ್ವಾ ಇದು? ಓಕೆ. ಈ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಇದು ಯಾರ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ? ಇದು ಜನಗಳ ತೆರಿಗೆ ಹಣ. ಜನಗಳು ಹೇಳಿದ್ರೆ ಎಂದರೆ ಯಾರನ್ನ ಬಂದ್ಬಿಟ್ಟು ಇವ್ರಿಗೆ ಹೇಳಿದ್ರ, ಪ್ರಿಯಾಂಕಾ ಅವ್ರಿಗೆ ಇದೊಂದು ಕೊಡಿ ಸರ್ ನಾವು ಅಂತ ಹೇಳಿದ್ರ? ಇಲ್ಲ. ಇವ್ರ ತೆವಲ್ಗೋಸ್ಕರ ಕೊಟ್ಕೊಂಡಿರೋದು, ಇವರ ತೆವಲುಗಳಿಗೋಸ್ಕರ ಕೊಟ್ಕೊಂಡಿರೋದು ಇದು. ನೀವು ರಾಜಕೀಯ ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್, ನಿಮ್ಮ ಆಡ್ಗಳೆಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಯಾರು? ಗೋಗೊಯ್ ಅವರು ಅಲ್ಲ, ಶ್ರೀ ರಂಜನ್ ಗೋಗೊಯ್ ಅವರು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಇದ್ರ ಬಗ್ಗೆನೇ ಒಂದು ಸರ್ಕಾರ ಕಂಪ್ಲೇಂಟ್ ಮಾಡಿದಾಗ ಅದರಲ್ಲಿ ಕ್ಲಿಯರ್ ಆಗಿದೆ.
advertisement material should be subject and not directed at the promoting the political interest of the ruling party ಅಂತ ಇದೆ. ರೂಲಿಂಗ್ ಪಾರ್ಟಿ ಅಂತ ಇದೆ, ಇದರಲ್ಲಿ ಪೂರ್ತಿ ಕ್ಲಿಯರ್ ಆಗಿದೆ. ಮತ್ತೆ ಅವ್ರು ಯಾರ್ಯಾರು ಕೊಡಬೇಕು ಅಂತಾನೆ ಇದ್ದಾರೆ. ಏನಾದ್ರೂ ನೀವು ಡೆವಲಪ್ಮೆಂಟ್ ವರ್ಕ್ ಮಾಡಬೇಕಾದ್ರೆ ಕೊಡಿ, ಕಂಪ್ಲೀಟ್ ಆಗಿದ್ರೆ ಕೊಡಿ, ಯಾರಾದ್ರೂ ತೀರ್ಕೊಂಡಾದಾಗ ಅವ್ರು ಕೊಡ್ಬೋದು, ಬರ್ತ್ಡೇ ಮಾಡಿದಾಗ ಅವ್ರು ಕೊಡ್ಬೋದು, ಸರ್ಕಾರದಲ್ಲಿ ಇರುವಂಥದ್ದು ಕ್ಲಿಯರ್ ಆಗಿದೆ, ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವರು ಅದನ್ನೆಲ್ಲ ಬಿಟ್ಬಿಟ್ಟು ಇವತ್ತು ಹಣ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ದಾರೆ ಒಂದೊಂದು ಪತ್ರಿಕೆಗೆ. ನನ್ಗೆ ಗೊತ್ತಿಲ್ಲ ಎಷ್ಟೆಷ್ಟು, ಒಂದು 25-30 ಲಕ್ಷ ಆಗ್ಬೋದ ಒಂದೊಂದು ಪತ್ರಿಕೆಗೆ. ಎಷ್ಟು ಕೊಟ್ಟಿದಾರೋ ಗೊತ್ತಿಲ್ಲ, ಇವರು ಅಗ್ರಿಮೆಂಟ್ ಏನ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ಆದ್ರೆ ಇವತ್ತು ಸರ್ಕಾರದಲ್ಲಿ ಮೊನ್ನೆನೋ ಕಾಂಗ್ರೆಸ್ ಮೀಟಿಂಗ್ ಆಯ್ತು, ಅದರಲ್ಲಿ ಹೇಳಿದ್ದಾರೆ ಹಣ ಕೊಡಿ, ಹಣ. ನನ್ನ ಪತ್ರಿಕೆ ನೋಡಿದೆ ಬೆಳಗ್ಗೆ, ಹಣ ಕೊಡಿ, ಹಣ ಕೊಡಿ, 2 ಕೋಟಿ ಕೊಡಿ, 50 ಕೋಟಿ, 20 ಕೋಟಿ, ಇದೇ ಕೇಳಿದ್ದಾರೆ MLA-ಗಳೆಲ್ಲ. ನಮ್ಮ ಕೆಲವರೆಲ್ಲರೂ ಕೂಡ ಈ ಮೆಡಿಕಲ್ ಬಿಲ್ಗೆ ಕೊಡಕ್ಕೆ ಸರ್ಕಾರದ ಕೈಲಿ ಆಗ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಯ್ತಾ ಇರುವಂತ ರೋಗಿಗಳಿಗೆ ಬಂದು ಕ್ಯೂ ನಿಂತಿದ್ದಾರೆ, ಅವ್ರಿಗೆ ಮೆಡಿಕಲ್ ಬಿಲ್ ಕೊಡಕ್ಕೂ ನಿಮ್ ಕೈಲಿ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ ಇವತ್ತು. ಇನ್ನು ನಾನು ಹೇಳೋದು, ಅಡ್ವರ್ಟೈಸ್ಮೆಂಟ್ ಕೊಡಕ್ಕೆ ನಿಮ್ಗೆ ಇಷ್ಟ ಇದ್ರೆ ನಿಮ್ ಕಾಂಗ್ರೆಸ್ ಪಾರ್ಟಿದು ಆಯ್ತಲ್ಲ ಬೇಕಾದಷ್ಟು ಕೋಟಿ ಕೊಡಿ, ಬೇಡ ಅಂತ ಹೇಳಿದಾರೆ ಯಾರು? ಕೊಡಿ ನೀವು, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಕಾಂಗ್ರೆಸ್ ಪಾರ್ಟಿದ್ ಕೊಟ್ಕೊಳ್ಳಿ, ಏನ್ ಬೇಕೋ ಮಾಡ್ಕೊಳ್ಳಿ. ಹೇಳ್ತಾ ಇದ್ರು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿ, ನಮ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ. ಆದ್ರೆ ನೀವು ಇವತ್ತು